ಆರ್ತಿ ಕಾಣೆ ಆಗಿರೋದಂತೂ ಸತ್ಯ. ಏನೋ ಒಂದು ಒಟ್ನಲ್ಲಿ ಸೂರ್ಯನ ಜೀವನದಲ್ಲಿ ಚಂಡಮಾರುತ ಇತ್ತಲ್ಲ ಅಷ್ಟೇ ಸಾಕು. ಚಂಡಮಾರುತ ಎಲ್ಲೋ ಬೀಸ್ತು ಅಂತ ಖುಷಿ ಪಡಬೇಡಿ ಆಂಟಿ. ಚಂಡಮಾರುತ ಎಲ್ಲಿ ಬೀಸುತ್ತೋ ಅದ್ರ ಅಕ್ಕಪಕ್ಕನೂ ಆದಷ್ಟು ಬೇಗ ಹರಡುತ್ತೆ. ಚಕ್ರಿಗೂ ಮತ್ತೆ ಜಾಸ್ಮಿನ್ಗೂ ಮಧ್ಯದಲ್ಲಿ ಮನಸ್ತಾಪ ತರಬೇಕು. ದಿಸ್ ಇಸ್ ದ ರೈಟ್ ಐಡಿಯಾ. ಮಾಜಿ ಎಮ್ಮೆಲ್ಯೆ ಸೂರ್ಯ ಅವರ ಪತ್ನಿ ಸೂರ್ಯ ಅವರು ಒಂದು ಹುಡುಗಿನ ಕಿಡ್ನಾಪ್ ಮಾಡಿಸಿದ್ದು ಹಾಗೂ ಭ್ರಷ್ಟಾಚಾರದಲ್ಲಿ ಒಳಗಾಗಿದ್ದಕ್ಕಾಗಿ ಅವ್ರ ಮನನೊಂದು ಅವ್ರ ಜೊತೆ ಜಗಳ ಆಡಿ ಮನೆ ಬಿಟ್ಟು ಓಡೋಗಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಒಬ್ಬ ಅಮಾಯಕ ಹುಡುಗಿ ಕಿಡ್ನಾಪ್ಗೆ ಎಕ್ಸ್ ಎಮ್ಮೆಲ್ಯೆ ಸೂರ್ಯ ರಾಜಶೇಖರ್ ಅವರ ಕೈವಾಡ ಇದೆ ಅಂತ. ಅದಕ್ಕೆ ಸೂರ್ಯ ಅವರ ಹೆಂಡತಿ ಆರ್ತಿ ಅವರು ಮನೆ ಬಿಟ್ಟು ಓಡೋಗಿದ್ದಾರೆ. ಈಗ ಅವರು ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಇನ್ನೂ ನಿಗೂಢವಾಗೇ ಇದೆ. ನೋಡಿದ್ರೆ ಶುಭಮ್ಮ, ನಮ್ಮ ಮನಸ್ಥಿತಿ ಎಲ್ಲಿಗೆ ಬಂತು ಅಂತ. ಎಲ್ಲ ನ್ಯೂಸಲ್ಲೂ 6 ಜನ ಓಡ್ ಹೋಗಿದ್ದಾರೆ ಅಂತ ಬರ್ತಾ ಇದೆ. ಮನೆ ಮರ್ಯಾದೆ ಹೋಗ್ತಿದೆ. ಇದನ್ನ ನೋಡೋ ಸ್ಥಿತಿ ಬಂತಲ್ಲ. ಬೇಜಾರು ಮಾಡ್ಕೋಬೇಡ ಸೂರ್ಯ. ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ನಮ್ಮ ಆರ್ತಿ ಕೆಟ್ಟವಳು ಆಗಲ್ಲ. ಅವಳು ಏನು ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಅಷ್ಟು ಸಾಕು. ಯಾರೋ ಏನೋ ಹೇಳಿದ್ರು ಅಂತ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ಮನ್ಸು ನೋಯಿಸ್ಕೋಬೇಕು ಹೇಳಿ? ಹಲೋ, ಸೂರ್ಯ ಅಂಕಲ್ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ನೋಡಿದ್ರ ಎಷ್ಟು ಫೋನ್ ಬರ್ತಿದೆ ಅಂತ. ಎಲ್ಲರದು ಒಂದೇ ಪ್ರಶ್ನೆ, ಟಿವಿಲಿ ಬರ್ತಿರೋ ನ್ಯೂಸ್ ಸತ್ಯನಾ ಅಂತ. ನಾನೇನು ಅಂತ ಆನ್ಸರ್ ಮಾಡಲಿ? ಮೀಡಿಯಾದವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು? ಇನ್ಯಾರು? ಮನೆ ಹಾಳ ಆದಿತ್ಯನೇ ಇರ್ತಾನೆ. ಇಲ್ಲ ಆರ್ಯ, ಆದಿ ಈ ರೀತಿ ಸುದ್ದಿ ಕೊಡೋಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಆರ್ತಿ ಮೇಲೆ ತುಂಬಾ ಪ್ರೀತಿ ಗೌರವ ಇದೆ ಕಣೋ. ತಾಯಿ ಮರ್ಯಾದೆ ಹೋಗುವಂತ ಕೆಲಸ ಮಾಡ್ತಾನೆ ಅಂದ್ರೆ ನಂಬಕ್ಕಾಗಲ್ಲ. ನಂಬಲೇಬೇಕಜ್ಜಿ. ಅಮ್ಮ ಕಾಣಾಗಿರೋದು ನಮ್ಮ ಇಷ್ಟಂಡ್ರಿಗೆ ಮಾತ್ರ ಗೊತ್ತು. ಇವತ್ತು ಆ ವಿಷಯ ನ್ಯೂಸ್ವರೆಗೂ ಹೋಗಿದೆ ಅಂದ್ರೆ ಇನ್ಯಾರು ಇನ್ಫಾರ್ಮೇಶನ್ ಕೊಡೋದಕ್ಕೆ ಸಾಧ್ಯ? ಆರ್ಯ, ಶೋಭಮ್ಮ ಹೇಳ್ತಿರೋದಲ್ಲೂ ಸತ್ಯ ಇದೆ. ಅವರಿಗೆ ದ್ವೇಷ ಇರೋದು ನಮ್ಮ ಮೇಲೆ, ಅವ್ನ ತಾಯಿ ಮೇಲಲ್ಲ. ತಾಯಿ ಮೇಲೆ ಈ ರೀತಿ ನ್ಯೂಸ್ ಮಾಡೋನಲ್ಲ ಅವನು. ಏನ್ ಡ್ಯಾಡ್, ನೀವು ಅವನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಸರಿ, ಆದಿತ್ಯ ಹೇಳಿಲ್ಲ ಅನ್ಕೊಳ್ಳೋಣ, ಇನ್ಯಾರು ಇನ್ಫಾರ್ಮೇಶನ್ ಕೊಡೋದಕ್ಕೆ ಸಾಧ್ಯ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಹಾಲಿ ಎಮ್ಮೆಲ್ಲೆಗೆ ಎದುರಲ್ಲ, ಇನ್ನು ಮಾಜಿ ಎಮ್ಮೆಲ್ಲೆಗೆ ಎದುರ್ತೀನಾ? ತಗೊಳ್ಳಿ, ಕಂಪ್ಲೇಂಟ್ ಬರ್ಕೊಟ್ಟು ಹೋಗ್ತಾರೆ. ನೀವೇ ನಿಮ್ಮ ಹೆಂಡತಿನ ಕಿಡ್ನಾಪ್ ಮಾಡಿಸಿ ಆದಿತ್ಯನ ತಲೆ ಕಟ್ಟಕ್ಕೆ ನೋಡ್ತಿರಲ್ರಿ? ತಗೊಳ್ತೀನಿ, ಆದರೆ ನಿಮ್ಗೆ ಎದುರ್ಕೊಂಡು ತಗೊಳ್ತಾ ಇಲ್ಲ. ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು ಅಂತ ಈಗ ನನಗೆ ಗೊತ್ತಾಗ್ತಿದೆ. ಯಾರು? ಹೊಸದಾಗಿ ಬಂದಿದ್ದಾನಲ್ಲ, ಆ ಇನ್ಸ್ಪೆಕ್ಟರ್. ಡ್ಯಾಡ್, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಆರ್ಯ, ಅವತ್ತು ನಿನ್ನ ಬಲವಂತಕ್ಕೆ ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದನಲ್ಲ, ಅವತ್ತು ಅವನು ಬಾಯಿಗೆ ಬಂದಂಗೆ ಮಾತಾಡ್ದ. ಕಂಪ್ಲೇಂಟ್ ತಗೊಳ್ಳಲ್ಲ ಅಂತಲೂ ಹೇಳಿ. ಇದನ್ನ ಮುಂಚೆನ ಯಾಕೆ ಹೇಳಲಿಲ್ಲ? ಹೇಳೋದಕ್ಕೆ ಮನಸ್ಸಾಗಲಿಲ್ಲ. ಇದೆಲ್ಲ ಇನ್ಸ್ಪೆಕ್ಟರ್ದ ಕಿತಾಪತಿ. ಅವನೇ ಮೀಡಿಯಾಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿರೋದು. ಹಾಯ್ ಜಾಸ್. ಚಕ್ರಿ, ಎಲ್ಲಿಗೆ ಹೋಗಿದ್ರಿ ನೀವು ಇಷ್ಟು ತನಕ? ಇನ್ನೆಲ್ಲಿಗೆ ಹೋಗ್ಲಿ ಜಾಸ್, ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಅಲ್ಲ, ನಿಂಗೆ ಮಾತಾಡಬೇಕು ಅಂತ ಅನ್ಸಿದ್ರೆ ಫೋನ್ ಮಾಡುತ್ತಾನೆ. ಫೋನ್ ಮಾಡಿದ್ದೆ, ಆದ್ರೆ ನಿಮ್ ಫೋನ್ ಸ್ವಿಚ್ ಆಫ್ ಆಗಿತ್ತಲ್ಲ. ಇನ್ಯಾವ ನಂಬರ್ಗೆ ಮಾಡ್ಲಿ? ಓ ಹೌದಲ್ಲ, ಸಾರಿ, ಮರ್ತುಬಿಟ್ಟೆ. ಹೌದು, ನೀವು ನನ್ನನ್ನು ಮರ್ತು ಬಿಡ್ತೀರಾ. ಇತ್ತೀಚೆಗಂತೂ ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಕಡಿಮೆ ಆಗ್ಬಿಟ್ಟಿದೆ. ಹೋಗಿ, ನೀವು ನನ್ನನ್ನು ಮಾತಾಡ್ಸ್ಬೇಡಿ. ವಾವ್ ಜಾಸ್, ಕೋಪಿಸ್ಕೊಂಡ್ರೆ ಎಷ್ಟು ಮುದ್ದ ಕಾಣಿಸ್ತೀಯ ನೀನು. ಸೋ ನೈಸ್. ಚಕ್ರಿ ಪ್ಲೀಸ್, ನೀವು ನನ್ನನ್ನು ನೈಸ್ ಮಾಡ್ಕೊಂಡು ಬರಬೇಡಿ. ಇಷ್ಟು ತನಕ ಎಲ್ಲಿ ಹೋಗಿದ್ರಿ ಹೇಳಿ? ಅದು ನನ್ನ ಈ ಬಂಗಾರಿ ಮೈನ ಸಿಂಗಾರ ಮಾಡೋದಕ್ಕೆ ಅಂತ ಗಿಫ್ಟ್ ತರೋದಕ್ಕೆ ಹೋಗಿದ್ದೆ. ದಿಸ್ ಈಸ್ ಫಾರ್ ಯು. ಏನಿದು? ಬ್ಯೂಟಿಫುಲ್ ಸ್ಯಾರಿ. ಅಯ್ಯೋ, ಸಾರಿನಾ? ಸಾರಿ ನಾನು ಉಟ್ಕೊಳ್ಳಲ್ಲ. ಜಾಸ್ ಪ್ಲೀಸ್, ಹಾಗನ್ಬಾರ್ದು. ನನಗೋಸ್ಕರ ಉಟ್ಕೋಬೇಕು. ಅದು ನೀನು ಸ್ಯಾರಿಲಿ ಹೇಗೆ ಕಾಣಿಸ್ತೀಯ ಅಂತ ನಾನು ನೋಡಬೇಕು. ಒಂದು ಸಾರ್ತಿ ಉಟ್ಕೋ ಪ್ಲೀಸ್.
ಬಟ್ ಚಕ್ರಿ ನನಗೆ ಸೀರೆ ಉಟ್ಕೊಳ್ಳೋದಕ್ ಬರಲ್ಲ. ಅಯ್ಯೋ ಅದಕ್ಕೇನಂತೆ, ಅಜ್ಜಿ ಇದಾರಲ್ಲ ಅವ್ರನ್ನ ಕೇಳು ಹೇಳ್ಕೊಡ್ತಾರೆ, ಇಲ್ಲ ನನ್ನನ್ನು ಕೇಳು ನಾನೇ ಹೇಳ್ಕೊಡ್ತೀನಿ. ಅಲ್ಲ ನೀನು ಹೂ ಅಂದರೆ ಬೇಕಾದ್ರೆ ನಾನೇ ಉಡಿಸ್ತೀನಿ. ಚಕ್ರಿ ಸುಮ್ಮನೆ ತಮಾಷೆ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಚಕ್ರಿ. ಐ ಲವ್ ಯು ಚಕ್ರಿ. ಐ ಲವ್ ಯು ಟು. ಆದ್ರೆ ಇದ್ದಕ್ಕಿದ್ದಾಗೆ ಇದನ್ನ ಯಾಕೆ ತಂದ್ರಿ ನೀವು? ಅದು ನಿನಗೇನಾದರೂ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಇದನ್ನು ತಂದೆ. ಹೌದು, ಅನನ್ಯ ಮದುವೆ ವಿಷಯ ಮಾತಾಡೋದಕ್ಕೆ ನಿಮ್ಮ ತಂದೆನ ಕರ್ಕೊಂಡು ಆಡಿ ಮನೆಗೆ ಹೋಗ್ಬೇಕಿತ್ತಲ್ಲ, ಏನಾಯ್ತು? ಹೋಗ್ಬೇಕು, ಆದ್ರೆ ಯಾವಾಗ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಏನ್ ಜಾಸ್ತಿ ನೀನು? ಏ ಸಾರಿ ಸಾರಿ ಸಾರಿ. ಅಲ್ಲ ಜಾಸ್, ಯಾರಾದರೂ ಈ ಥರದ ವಿಷಯದಲ್ಲಿ ಡಿಲೇ ಮಾಡ್ತಾರಾ? ಅದು ಅನನ್ಯ ಲೈಫ್ ಪ್ರಶ್ನೆ ಅಲ್ವಾ? ನೋಡು, ಆದಷ್ಟು ಬೇಗ ನಿಮ್ಮ ತಂದೆನ ಕರ್ಕೊಂಡು ಆಡಿ ಮನೆಗೆ ಹೋಗ್ಬಾ, ಆಯ್ತಾ? ಸರಿ, ಆದಷ್ಟು ಬೇಗ ನಾನು ಹೋಗ್ತೀನಿ, ಆಯ್ತಾ? That's like a good girl. ಶಶಾಂಕ್, ಹೋಗು. ಅಲ್ಲಿ ನೀನು ಅನನ್ಯ ಮದುವೆ ವಿಷಯ ಮಾತಾಡೋದಕ್ಕೆಲ್ಲ ಹೋಗೋದು. ನೀನಲ್ಲಿಗೆ ಹೋದ್ರೆ ಅಲ್ಲಾಗೋದು ನಿನ್ನ ಮದುವೆ. ಪೊಗರು ನಿಮ್ಗೆ. ನಮ್ಮನೆ ಪರ್ಸನಲ್ ಇನ್ಫಾರ್ಮೇಶನ್ ಬಿಡಿಯೋರಿಗೆ ಹೇಳ್ತೀರಾ? ತೆಗಿಯ ಕೈಯೇ, ಇಲ್ಲ ಅಂದ್ರೆ ಕೆಲಸ ಮಾಡ್ತಾ ಇರೋರ ಮೇಲೆ ಕೈ ಮಾಡಿದೆ ಅಂತ ಒದ್ದೊಳಗೆ ಹಾಕ್ಬಿಡ್ತೀನಿ. ನೀವು ಒಬ್ಬರೆಲ್ಲ ಡ್ಯೂಟಿ ಮಾಡ್ತಿರೋದು, ನಾನು ಆನ್ ಡ್ಯೂಟಿನೇ ಬಂದಿರೋದು. ನನಗೆ ಕಾನೂನು ಹೇಳ್ಕೊಳಕ್ ಬರ್ತೀರಾ? ಹೇಳ್ರಿ, ಯಾಕೆ ಹೀಗೆ ಮಾಡಿದ್ರಿ? ಯಾರು ನಿಮ್ಗೆ ಹಿಂಗೆ ಮಾಡಕ್ ಹೇಳಿದ್ದು? ಯಾರ್ದೋ ಮಾತು ಕೇಳಿ ಕೆಲಸ ಮಾಡ್ತಾ ಇಲ್ಲ, ಇದು ನನ್ನ ಡ್ಯೂಟಿ, ನಾನು ಮಾಡಿದ್ದೀನಿ. ನಿಮ್ ಡ್ಯೂಟಿ ನೀವು ಸರಿಯಾಗಿ ಮಾಡಿದಿದ್ರೆ ನಾನು ಇವತ್ತು ಇಲ್ಲಿಗೆ ಬರ್ತಿರ್ಲಿಲ್ಲ. ಡ್ಯಾಡ್ ಕಂಪ್ಲೇಂಟ್ ಕೊಟ್ರೆ ಅದನ್ನ ಡಸ್ಟ್ಬಿನ್ಗೆ ಎಸಿತೀರಾ? ಒಬ್ರು MLAನೇ ಹೀಗೆ ಟ್ರೀಟ್ ಮಾಡ್ತಿದ್ದೀರಾ ಅಂದ್ರೆ ಕಾಮನ್ ಜನರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ನೀವು? ಇದನ್ನ ಕೇಳೋದಕ್ಕೆ ನೀನ್ಯಾರೋ? ಇದು ನನ್ನ ಸ್ಟೇಷನ್, ಇಲ್ಲಿ ನಂದೇ ಅಧಿಕಾರ. ಆರ್ಯ, ಆರ್ಯ ಬಿಡು. ಆರ್ಯ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ವಾ, ಅದ್ರ ಪ್ರಕಾರ ಕ್ರಮ ತಗೊಳ್ತಾ ಇದ್ರೆ ಆಮೇಲೆ ನೋಡ್ಕೋಣ. ನೀವೇನು ಮಾಡೋದಕ್ಕಾಗಲ್ಲ. ನೀವು ಮಾಜಿ MLA, ಹಾಲಿ ಅಲ್ಲ. ಅಲ್ಕಿ ತಾವು ಒಂದೇ, ನೀವು ಒಂದೇ. ಲಿಮಿಟ್ ದಾಟ್ತಾ ಇದ್ದೀರಾ? ಸರಿ ಇರಲ್ಲ. ಲಿಮಿಟ್ ಕ್ರಾಸ್ ಮಾಡ್ತಾ ಇರೋದು ನಾನಲ್ಲ, ನೀವು. ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಆರ್ತಿ ಅವ್ರನ್ನ ಕಿಡ್ನಾಪ್ ಮಾಡೋದು ನೀವೇ ಅಂತ ಆದಿತ್ಯ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾನೆ. ಈಗಲೇ ನಿಮ್ಮನ್ನ ಅರೆಸ್ಟ್ ಮಾಡ್ಬೋದಿತ್ತು, ಆದ್ರೆ ನೀವು ಮಾಜಿ MLA, ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕು ಅಂತ ಕಮಿಷನರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವರಿಂದ ಇಷ್ಟರಲ್ಲೇ ಗ್ರೀನ್ ಸಿಗ್ನಲ್ ಸಿಗುತ್ತೆ, ಆಗ ನಿಮ್ಗೆ ಬೇಡಿ ಹಾಕಿ ಎತ್ತಾಕೊಂಬರ್ತೀನಿ. ಏಯ್, ನನ್ನ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ. ನಾನು ಮೌನವಾಗಿದ್ದೀನಿ ಅಂತ ನೀವು ಮಾತಾಡ್ತಾ ಇದ್ದೀರಿ. ನಾನು ಮಾತಾಡೋಕೆ ಶುರು ಮಾಡಿದ್ರೆ ಹೇಳೋದಕ್ಕೆ ಹೆಸರು ಹೇಳಿದಾಗೆ ಕಳೆದೋಗ್ಬಿಡ್ತೀಯ. ನಾನು ಕೊಟ್ಟಿರೋ ಕಂಪ್ಲೇಂಟ್ನ ಡಸ್ಟ್ಬಿನ್ನಿಗೆ ಎಸ್ತಿದೆಯಲ್ಲ, ಅದಕ್ಕೆ ಜೀವ ಕೊಡದೇ ಇರೋ, ಆಮೇಲೆ ಮಾತಾಡ್ತೀನಿ. ಏನ್ ಮಾಡ್ಕೊತೀರಾ ಮಾಡ್ಕೊ ಹೋಗ್ರಿ. CM ಹೇಳ್ತೀರಾ, ಕಮಿಷನರ್ ಹೇಳ್ತೀರಾ? ನನ್ನನ್ನೇನು ಮಾಡೋಕ್ಕಾಗಲ್ಲ. ನಡಿಯೋ. ಓ ಬಸವ, ಇವಯ್ಯ ಕಂಪ್ಲೇಂಟ್ ಕೊಟ್ಟೋಗಿದ್ನಲ್ಲ, ಅದೆಲ್ಲ ಡಸ್ಟ್ಬಿನಲ್ಲಿ ಬಿದ್ದಿರಬೇಕು, ತಗೊಂಡು ಫೈಲ್ಗೆ ಹಾಕೋ. ಮೊದಲೇ ಅಧಿಕಾರ ಕಳ್ಕೊಂಡಿರೋ ಕೋಪ ಏನು ಮಾಡೋಕ್ಕೋ ಎಸ್ತಾರಲ್ಲ. ಚಕ್ರಿ, ನಾ ಹೇಗೆ ಕಾಣ್ತಾ ಇದ್ದೀನಿ?
ಸಾಕ್ಷಿ, ನೀನು ಸಂತೋಷವಾಗಿದ್ರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ. ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ, ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ. ಚಕ್ರಿ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ. ಸೀರೆ ತುಂಬ ಚೆನ್ನಾಗಿದೆ. ಚಕ್ರಿ, ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ, ನಿನ್ನ ಈ ಸೀರಿಯಲ್ ನೋಡಿ ತುಂಬ ಖುಷಿ ಆಗ್ತಿದೆ ಜಾಸ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಚಕ್ರಿ, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಹೊರಗಡೆ ಹೋಗ್ಬೇಕು, ಹೋಗಿ ಬರ್ತೀನಿ. ಬಾಯ್ ಬಾಯ್. ಎದೆ ಮೇಲೆ ಮಾಡಿದ್ದ ಆಣೆಗೂ ಭಾಷೆಗೂ ಬಲವಿದ್ದರೆ ಒಲವನ್ನು ಕಾಯಬಾರದೆ, ಉಸಿರೋಗೋ ಮುಂಚೆನೇ ಹೃದಯಕ್ಕೆ ತಾಯಾಗಿ ಬಡಿತಗಳ ಕೈತುತ್ತ ನೀಡಬಾರದೆ, ಹೆಸರನ್ನು ಬರೆದಿದ್ದ ಗೋಡೆಗೂ ಉಸಿರಿಲ್ಲ ಮನಸ. ನನ್ನ ಲಿಫ್ಟ್ ಕೇಳಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಈಗಾಗಲೇ ನೋವಾಗಿದೆ, ದೂರಾಗಲು ಭಯವಾಗಿದೆ, ನಿನ್ನೊಟ್ಟಿಗೆ ಕಳೆದ ನೆನಪೇ ಕಾಡುತ್ತಿದೆ, ನನ್ನ ಕನಸಿನ ಪೆಟ್ಟಿಗೆ ಬೀಗವು ಬೀಳುತ್ತಿದೆ. ಆರ್ಯ, ಇನ್ಸ್ಪೆಕ್ಟರ್ ಮಾತಾಡೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ಇದು ಅವನ ಮಾತಲ್ಲ, ಇದ್ರ ಹಿಂದೆ ಬೇರೆ ಯಾರ್ದು ಕೈವಾಡ ಇದೆ ಅಂತ ಅನ್ಸುತ್ತೆ. ನನಗೂ ಅದೇ ಅನುಮಾನ ಡ್ಯಾಡ್. ಅವನಿಂದ ಏನೂ ಹೆಲ್ಪ್ ಆಗಲ್ಲ. ಅಮ್ಮನ ಸರ್ಚ್ ಮಾಡೋದಕ್ಕೆ ಕಮಿಷನರ್ ಹತ್ರ ಮಾತಾಡು. ಸರಿ, ನೀನು ಒಂದ್ಸಲ ಅವ್ರ ಹತ್ರ ಮಾತಾಡು, ನಾನು ಫೋನ್ ಮಾಡಿ ಅವ್ರ ಹತ್ರ ಮಾತಾಡು. ಡ್ಯಾಡ್ ಬೇಡ, ನೀವು ಕಮಿಷನರ್ಗೆ ಫೋನ್ ಮಾಡೋದು, ಅವ್ರು ಇವನ ಮೇಲೆ ರೇಗಾಡೋದು, ಇವನು ಅದೇ ಜಿದ್ದಿಂದ ಇನ್ನೊಂದೇನಾದರೂ ಮಾಡೋದು, ಇದೆಲ್ಲ ಯಾಕೆ? ಸರಿ, ನೀನು ಹೇಳೋದು ಸರಿ. ಆದಷ್ಟು ಬೇಗ ಆರ್ತಿಯವ್ರು ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಬೇಕು ಪ್ಲೀಸ್. ಸಂಕಟ ಪಡ್ತಾ ಇದ್ದೀರಾ ಮಿಸ್ಟರ್ ಸೂರ್ಯ ರಾಜಶೇಖರ್? ಅವತ್ತು ಕಾಣೆ ಆದವನು ಇವತ್ತು ಸಿಗ್ತಿದ್ಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ನಾನ್ ಹೇಳದ್ನ ನೀನ್ ಹೇಳ್ತಿದ್ಯಾ? ಅಮ್ಮನ್ನ ಬಚ್ಚಿಟ್ಟು ಅಮ್ಮ ಓಡೋಗಿದ್ದೀರಂತ ಹಬ್ಸಿದಿರಲ್ಲ, ನಿಮ್ಗಳ್ದು ಒಂದ್ ಜನ್ಮನ ನಿಮ್ಗಳಿಂತ ನಾಯಿಗಳೋ ಎಷ್ಟೋ ವಾಸಿ. ಬಾಯ್ ಬಂದಾಗ ಮಾತಾಡ್ಬೇಡ. ಇನ್ನೊಂದು ಮಾತಾಡಿದ್ರು ಇವತ್ತಮ್ಮ ಮನೆ ಬಿಟ್ಟು ಹೋಗಿದ್ದಾರಂತ ಸುದ್ದಿ ಆಗಿರೋದು ನಮ್ಮಿಂದ ಅಲ್ಲ ಕಣೋ, ನಿನ್ನಿಂದ. ಸಾಕ್ ಮುಚ್ಚಲ ಬಾಯ್ನ. ಅಮ್ಮನ ಬಗ್ಗೆ ಇಲ್ದಿರೋದ್ನೆಲ್ಲ ಸೃಷ್ಟಿ ಮಾಡಿ ಅವ್ರ ಬಗ್ಗೆ ಇಲ್ಲದ ಸಲದ್ದೆಲ್ಲ ಜನ ಮಾತಾಡ್ಕೊಳಂಗ್ ಮಾಡಿದಿರಲ್ಲ. ನೀವುಗಳೆಲ್ಲ ಮನುಷ್ಯನ್ರು. ಅಮ್ಮ ಓಡೋಗಿದ್ರಂತ ಕೇಳೋದಕ್ಕೆ ಎಷ್ಟು ನೋವಾಗುತ್ತೆ ಗೊತ್ತಾ? ಇದಕ್ಕೆಲ್ಲ ಕಾರಣ ನೀವೇ ಕಣ್ರೋ. ನಿನಗೆ ರಾಜಕೀಯದ ಅಮ್ಲು ನೆತ್ತಿಗೇರಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ಅಮ್ಮ ಕಾಣಾಗಿದ್ದಾರಂತ ನ್ಯೂಸ್ ಕೇಳಿ ನಿನಗೆಷ್ಟು ನೋವಾಗ್ತಿದೆಯೋ ನಮಗೂ ಅಷ್ಟೇ ನೋವಾಗ್ತಿದೆ. ಬರ್ಡೇ ದಿನ ಅಮ್ಮನ್ ನೋಡ್ಬೇಕು ಅಂತ ನಾ ಕಿಡ್ನಾಪ್ ಮಾಡೋದಲ್ದೆ ಅದು ನಮ್ಮ ತಲೆ ಮೇಲೆ ಕೂರಿಸ್ತೀಯಾ. 24 ಗಂಟೆ ಟೈಮ್ ಕೊಡ್ತೀನಿ ನಿನಗೆ. ಅಷ್ಟರಲ್ಲಿ ಅಮ್ಮ ಮನೆಗೆ ಸೇಫಾಗಿ ಬರಬೇಕು. ಇಲ್ಲ ಅಂದ್ರೆ ನಾ ಬೂಟ್ ಕಾಲಲ್ಲಿ ಒದ್ದು ಚರ್ಮ ಸುಲ್ದು ಜೈಲ್ಗೆ ಹಾಕ್ತೀನಿ. ನೀ ನನ್ನ ಬೂಟ್ ಕಾಲಲ್ಲಿ ಒದ್ದು ಹೇಳ್ಕೊಂಡು ಹೋಗಕ್ಕೆ ನಾನೇ ನೀನ್ ಸಾಕಿದ್ ನಾಯಲ್ಲ. ನೀನ್ ನನ್ನ ಅರೆಸ್ಟ್ ಮಾಡೋದ್ ಬಿಡು, ನನ್ನ ಮುಟ್ಟೋ ನೋಡೋಣ. ಏನೋ ಅನ್ಕೊಂಡಿದ್ಯಾ? ಇನ್ನ ಈಗ್ಲೇ ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಏನೋ ನನ್ನೇ ಚಾಲೆಂಜ್ ಮಾಡ್ತೀಯ?
ಬಿಡೋ. ಆರ್ಯ ಅಲ್ಲ, ಏನೋ ಮಾಡ್ತೀಯಾ? ಆರ್ಯ ಏನ್ ಮಾಡ್ತೀಯಾ? ಆರ್ಯ ಬಿಡು ಆರ್ಯ. ಆರ್ಯ ಬಿಡು. ಆರ್ಯ ಬಿಡು. ಬಿಡು ಆರ್ಯ. ಹೆಸರು ಮೇಲೆ ಕಲ್ಲು ಹಾಕಿದ್ರೆ ಅದು ನಮ್ಮ ಮುಖಕ್ಕೆ ಇರ್ತದೋ. ಮೊದಲು ಆರತಿ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಈಗ ಬೀದಿಲಿ ನಿಂತ್ಕೊಂಡು ಜಗಳ ಮಾಡಿದ್ರೆ ನಮ್ಮ ಮಾನ ಮರ್ಯಾದೆನೇ ಹೋಗೋದು. ರೀ, ನಿಮ್ಗೆ ಮರ್ಯಾದೆ ಇದ್ರೆ ತಾನೇ ಹೋಗೋದು. ಅದನ್ನ ನೀವ್ ಯಾವತ್ತೋ ಕಳ್ಕೊಂಡಿದ್ದೀರಾ. ಈ ನಾಟಕದ ಮಾತೆಲ್ಲ ಬಿಟ್ಟು ಮರ್ಯಾದೆಯಿಂದ ನಮ್ಮಮ್ಮನ ಒಪ್ಸಿದ್ರೆ ಸರಿ. ಇಲ್ಲ ಅಂದ್ರೆ ಇನ್ನೊಂದು ಪ್ರೆಸ್ ಮೀಟ್ ಕರೆದು ಅಮ್ಮನ್ನ ನೀವೇ ಕಿಡ್ನಾಪ್ ಮಾಡಿದೆ ಅಂತ ಅಪ್ಸಬೇಕಾಗುತ್ತೆ. ಅದಿ ಅಡಿಯಲ್ಲಿ ಅಡಿ ಆರ್ಯ ಅಡಿ. ಈ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ? ನಿನ್ನ ನೋಡಿದ್ರೆ ನನ್ನ ತಂಗಿನ ನೋಡಿದ್ದೆ ಫೀಲ್ ಆಗ್ತಿದೆ. ಅವಳ ಹತ್ರ ಇದೇ ಥರ ಸ್ಯಾರಿ ಇತ್ತು. ಅವಳೇ ನನ್ನ ಕಣ್ಮುಂದೆ ನಿಂತಿದ್ದಾಳೇನೋ ಅಂತ ಫೀಲ್ ಆಗ್ತಿದೆ. ಹೌದಾ? ನಾನು ನಿನ್ ತಂಗಿನೇ ತಾನೆ? ಯಾರಿಲ್ಲ ಅಂದಿದ್ದು? ಅದಕ್ಕೆ ತಾನೆ ನನ್ನ ತಂಗಿ ಸಾಕ್ಷಿನ ನಾನು ನಿನ್ನಲ್ಲಿ ಕಾಣ್ತಿರೋದು. ಅವಳು ಅಷ್ಟೇ ನನ್ನ ಕಂಡೆ ತುಂಬಾ ಪ್ರೀತಿ. ಅವಳಿಗೆ ಎಷ್ಟೇ ಬೈದ್ರು ನನ್ನ ಬಗ್ಗೆ ಬೇಜಾರೇ ಮಾಡ್ಕೋತಿರ್ಲಿಲ್ಲ. ಅವಳು ನನ್ನ ಬಗ್ಗೆ ತುಂಬಾ ಕೇರ್ ತಗೊಂತಾ ಇದ್ಲು. ಅವಳಿಗೆ ನಾನಂದ್ರೆ ಪ್ರಾಣ. ಅವಳನ್ನ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕೋ ಹೀಗೆ ಮಾಡ್ದೆ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಾ? ಈ ತಂಗಿ ಪ್ರೀತಿ ಬೇಡವಾ ನಿನ್ಗೆ? ಆಡಿ, ಕಂಟ್ರೋಲ್ ಯೋರ್ ಸೆಲ್ಫ್. ಬೇಜಾರು ಮಾಡ್ಕೋಬೇಡ. ಹೋಗ್ಲಿ ಬಿಡು. ಸಾಕ್ಷಿ ಈಗ ನೆನಪು ಮಾತ್ರ. ಅದ್ ಸರಿ, ನಿನಗೆ ಈ ಡ್ರೆಸ್ ಎಲ್ಲಿ ಸಿಕ್ತು? ಸಿಕ್ಕಿದಲ್ಲ, ಚಕ್ರಿ ನನ್ಗೆ ಅಂತ ಕೊಟ್ಟಿರೋ ಗಿಫ್ಟ್. ಓ, ಚಕ್ರಿ ಕೊಟ್ಟಿದ್ದ? ಏನೋ ನೀನು ನಿನ್ನನ್ ಎಲ್ಲಿ ಅಂತ ಹುಡ್ಕೋದು? ಫೋನ್ ಮಾಡಿದ್ರು ಫೋನ್ಗೂ ಸಿಗ್ತಾ ಇಲ್ಲ. ನಿನ್ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಅಂತ ಅನನ್ಯ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಗೊತ್ತಾ? ನಾನು ಏನ್ ಮಾಡ್ಲಿ ಜಾಸ್? ಅಮ್ಮ ಕಾಣ್ತಾ ಇಲ್ಲ. ಎಲ್ಲಿದ್ದೀರೋ, ಏನ್ ಮಾಡ್ತಿದಾರೋ ಒಂದು ಗೊತ್ತಿಲ್ಲ. ನನ್ನ ಅರೆಸ್ಟ್ ಮಾಡೋದಕ್ಕಂತ ಆ ಆರ್ಯ ಮತ್ತೆ ಪೊಲೀಸ್ನವರೆಲ್ಲ ನನ್ನ ಹಿಂದೆ ಬಿದ್ದಿದ್ದಾರೆ. ಅವರಿಂದ ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಎಲ್ಲ ನನ್ನ ಹಣೆ ಬರ. ಪೊಲೀಸ್ನವರು ನಿನ್ ಹಿಂದೆ ಬಿದ್ದಿದಾರಾ? ಯಾಕೆ? ನೀನೇನ್ ತಪ್ಪು ಮಾಡ್ದೆ? ನಾನು ಏನು ತಪ್ಪು ಮಾಡಿಲ್ಲ ಜಾಸ್. ಅಮ್ಮನ ನಾನೇ ಕಿಡ್ನಾಪ್ ಮಾಡಿದೆ ಅಂತ ಎಲ್ರು ನಂಬಿದ್ದಾರೆ. ನಾನ್ ಏನೇ ಹೇಳಿದ್ರು ಯಾರು ನಂಬ್ತಿಲ್ಲ ನನ್ನ. ಇವ್ರುಗಳಿಂದ ತಪ್ಪಿಸ್ಕೊಂಡು ನಾನು ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ಲ ನನಗೆ. ನೀನೇನು ಚಿಂತೆ ಮಾಡ್ಬೇಡ ಆಡಿ. ನನ್ ಜೊತೆ ಬಾ, ನಮ್ಮನೆಗೆ ಹೋಗೋಣ. ನಿಮ್ ತಾಯಿ ಸಿಗೋ ತನಕ ಅಲ್ಲೇ ಇರುವಂತೆ, ಓಕೆನಾ? ಥ್ಯಾಂಕ್ ಯು ಜಾಸ್, ನಿನಗೆ ನನ್ನ ಮೇಲಿರೋ ಕನ್ಸರ್ನ್ಗೆ. ಆದ್ರೆ ಈಗ ನಾನು ನಿಮ್ಮ ಮನೆಗೆ ಬರೋ ಪರಿಸ್ಥಿತಿಲಿಲ್ಲ ಜಾಸ್. ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಊಟ ಮಾಡಬೇಕು. ಸರಿ ಆಡಿ, ಬಾ, ನಾವಿಬ್ರು ಹೋಟ್ಲಿಗೆ ಹೋಗೋಣ, ಆಯ್ತಾ? ಈ ದರಿದ್ರ ರಾಜಕೀಯದಲ್ಲಿ ಯಾರು ಯಾರಿಗೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ಹೆತ್ತಪ್ಪ ಮಗನ್ನ ಜೈಲಿಗೆ ಕಳಿಸೋದಕ್ಕೂ ಸೈ, ಕೊಲೆ ಮಾಡಿಸೋದಕ್ಕೂ ಸೈ. ಒಟ್ಟಿನಲ್ಲಿ ತಾವು ಸೇಫ್ ಆಗಿದ್ರೆ ಅಷ್ಟು ಸಾಕು ಅನ್ನೋ ಮನೋಭಾವ. ಇಂಥ ಹೊಲಸು ರಾಜಕೀಯಕ್ಕೆ ನನ್ನದೊಂದು ಧಿಕ್ಕಾರ ಇರಲಿ. ಓಹ್, ಏನೇಂಟಿ ಹಾಗೆ ನೋಡ್ತಾ ಇದ್ದೀರಾ? ಕಾದಂಬರಿ ಓದ್ತಾ ಇದ್ದೆ. ಕಾಣಿಸ್ತಾ ಇದೆ. ಓದು, ಚೆನ್ನಾಗಿ ಓದು.
ಆದರೆ ಅದು ನಮ್ಗೆ ಕೇಳಿಸಿದ್ರೆ ಅಷ್ಟೇ ಸಾಕು. ಯಾಕಂಟಿ ಹಾಗೆ ಹೇಳ್ತಾ ಇದ್ದೀರಾ? ನಾನು ಬರೆಯೋ ಕಾದಂಬರಿ ಸಾಲುಗಳನ್ನ ನೀವು ಕೇಳದೆ ಇದ್ರೆ ಹೇಗೆ? ಆ್ಯಕ್ಚುಲಿ ನಾನು ಬರೆಯೋದೇ ನಿಮಗೋಸ್ಕರ. ನನಗೋಸ್ಕರನ? ಹಾಂ, ನಾನು ಬರೆಯೋ ಕಾದಂಬರಿ ಸಾಲುಗಳು ನಿಮ್ಗೆ ಇಷ್ಟ ತಾನೆ? ಕಾದಂಬರಿ ಇಷ್ಟ, ಆದ್ರೆ ನೀನ್ ಬರೆಯೋ ಕಾದಂಬರಿ ಇಷ್ಟ ಇಲ್ಲ. ಯಾಕಂಟಿ ಹಾಗೆ ಹೇಳ್ತಾ ಇದ್ದೀರಾ? ಇತ್ತೀಚೆಗೆ ನಾನು ಬರೆಯೋ ಲೈನ್ಸು ನಿಮ್ಗೆ ಮಜಾ ಕೊಡ್ತಿಲ್ವಾ? ಅವನೇನಾದರೂ ಓದ್ಕೊಳ್ಳಿ, ಏನಾದರೂ ಬರ್ಕೊಳ್ಳಿ, ನೀವ್ಯಾಗ ಆ ಕಡೆ ಕಿವಿ ಕೊಡ್ತೀರಾ? ಇದು ಸರಿಯಾದ ಮಾತು. ಆಂಟಿ, ನಾನು ಬರೆಯೋ ಲೈನ್ಸು ನಿಮಗೆ ಮಜಾ ಕೊಡದೇ ಇದ್ರೂ ಪರವಾಗಿಲ್ಲ, ನನಗಂತೂ ತೃಪ್ತಿ ಕೊಡ್ತಿದೆ. ನಾನು ಬರೆಯೋ ಲೈನ್ಸ್ಗಳನ್ನ ಓದ್ದೋರು, ಕೇಳಿಸ್ಕೊಂಡವರು ತಲೆಗುಳ ಬಿಟ್ಕೊಳ್ಳೋದಂತೂ ಗ್ಯಾರಂಟಿ.